ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಯಾವುದೇ ಗಾಡಿ ಸೇಲ್ ಇರೋದು ತೋರಿಸ್ತಿಲ್ಲ. ಯಾವುದಿದೆ ಅಂದರೆ ಆಕ್ಸಿಸ್ ರಿಪೇರಿ ಮಾಡ್ತಿದ್ದೀವಿ. ಆಕ್ಸಿಸ್ ಆಫ್ ಇಂಜನ್ ಹೆಡ್ ಬೋರ್ ಕೆಲಸ ಬರ್ತಿದೆ, ಸ್ಮೋಕ್ ಬರ್ತಿದೆ, ವೈಟ್ ಸ್ಮೋಕ್ ಬರ್ತಿದೆ ಅಂದರೆ ಹೆಡ್ ಬೋರ್ ಕೆಲಸ ಇದೆ ಅಂತ. ತುಂಬ ಜನಕ್ಕೆ ಹೆಡ್ ಬೋರ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ, ಇಲ್ಲ ಮಾಡ್ತಾರೆ ಕ್ಲಿಕ್ ಆಗಲ್ಲ. ಯಾವ ಥರ ಮಾಡೋದು ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ನೋಡಿ, ಆಲ್ರೆಡಿ ನಮ್ಮ ಮೆಕ್ಯಾನಿಕ್ಕು ರಫೀಕ್ ಅಂದ್ಬಿಟ್ಟು ಇವರೆಲ್ಲ ವೆಹಿಕಲ್ಸ್ದು ಇಂಜಿನ್ ವರ್ಕ್ ಮಾಡ್ತಾರೆ. ಅದಕ್ಕೆ ಆಕ್ಸೆಸ್ಸು ಒಂದು ಸತಿ ತೋರ್ಸಪ್ಪ ಅಂತ ಹೇಳಿದಾಗ ಅದರಲ್ಲೇನಿದೆ ಅಣ್ಣ, ನಮ್ಮ ಥರ ಮೆಕ್ಯಾನಿಕ್ಗಳು ಇನ್ನೂ ಸ್ವಲ್ಪ ಜನ ಬೆಳೀಲಿ ಕಲೀಲಿ ಅಂತೇಳಿ ಅವರು ಸಹ ಪ್ರೋತ್ಸಾಹಿಸಿ ತೋರಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಎಲ್ಲ ನೋಡಿ, ಇಂಜನ್ ಬಿಚ್ಚೋದಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಮುಂದೆ ಇಂಜನ್ ಬಿಚ್ಚಿ ಏನೇನು ರಿಪ್ಲೇಸ್ಮೆಂಟ್ ಮಾಡೋದು, ಯಾವ ಥರ ಫಿಟ್ಟಿಂಗ್ ಮಾಡೋದು, ಯಾವ ಥರ ಟೈಮಿಂಗು ಆ ಥರ ಎಲ್ಲ ಬರುತ್ತೆ, ಯಾವ ಥರ ಕುಣಿಸೋದು ಎಲ್ಲ ನಮ್ಮ ರಫೀಕ್ ಅವ್ರು ತೋರಿಸ್ಕೊಡ್ತಾರೆ. ವಿಡಿಯೋ ಕೊನೆ ತನಕ ನೋಡಿ, ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಎಲ್ಲ ಬೋಲ್ಟ್ಸ್ ರಿಮೂವ್ ಮಾಡಿದ್ದಾಯಿತು. ಬಾಡಿ ಫಸ್ಟ್ ಬಿಚ್ಚಬೇಕು. ಇಂಜಿನ್ ಸಪ್ರೇಟ್ ಮಾಡಬೇಕು. ಇಂಜಿನ್ ಸಪ್ರೇಟ್ ಮಾಡಿದ ನಂತರ ನೋಡ್ರಿ, ಈಗ ಆಲ್ ಓವರ್ ತೋರಿಸ್ತೀನಿ. ಇದೇ ಎಲ್ಲ ವೆಹಿಕಲ್ಗೆ, ಎಲ್ಲ ಸ್ಕೂಟರ್ಸ್ಗೂ ಇಷ್ಟೇ ಬರೋದು ಇಂಜನ್ನು. ಇದೇ ಮೇನ್ ಪಾರ್ಟ್ ಆಫ್ ದ ವೆಹಿಕಲ್ಲು. ಇದರಲ್ಲಿ ನೋಡಿ, ಇದು ಈಗ ನನಗೆ ಗೊತ್ತಿರೋಂಗೆ ಫುಲ್ ಇಂಜನ್ ಡೌಟು, ಯಾಕಂದರೆ ಬೇರಿಂಗ್ಸ್ ಎಲ್ಲ ಚೆನ್ನಾಗಿದೆ ಅನ್ಕೊತೀನಿ, ಟ್ಯಾಂಕ್ ಎಲ್ಲ ಚೆನ್ನಾಗಿದೆ. ಬರೀ ಹೆಡ್ ಟು ಬೋರ್ ಸ್ಮೋಕ್, ವೈಟ್ ಸ್ಮೋಕ್ ಬರ್ತಾಯಿತ್ತು. ವೈಟ್ ಸ್ಮೋಕ್ ನೋಡಿ ಫ್ರೆಂಡ್ಸ್, ವೈಟ್ ಸ್ಮೋಕ್ ಬರ್ತಾ ಇದೆ ಅಂದರೆ ಆಯಿಲು ಹೊರಗಡೆ ಹೋಗ್ತಾ ಇದೆ ಅಂತ. ನೀವು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಆ ಪ್ರಾಬ್ಲಮ್ ಬರುತ್ತೆ. ಟೈಮ್ ಟು ಟೈಮ್ ಅಟ್ಲೀಸ್ಟ್ 2000 ಕಿಲೋಮೀಟ್ರ್ ಒನ್ಸ್ ಆದರೂ ಚೇಂಜ್ ಮಾಡಿ. ನೋಡಿ, 18,000 ಓಡಿದೆ ಅಷ್ಟೇ. ಇದು ಅವರು ಹೊಸ ಗಾಡಿ ತೊಗೊಂಡಾಗಿಂದ 18,000 ಅಷ್ಟೇ ಓಡಿಸಿರೋದು. ಆಲ್ರೆಡಿ ಇಂಜಿನ್ ವರ್ಕ್ ಬಂದಿದೆ. ಅದರಲ್ಲಿ ಮೇಯ್ನು ಸುಜುಕಿ ಆಕ್ಸಿಸ್ ಅಪ್ ಟು 2015 ಮಾಡಲ್ ಇದೇ ಕಂಪ್ಲೇಂಟ್ಸ್ ಬರ್ತು. 24,000 25,000 ಓಡಿದ್ರೆ ಸಾಕು, ಅದೇ ಗ್ರೇಟು. ಆದಮೇಲೆ 100% ಇಂಜನ್ ವರ್ಕ್ ಬರ್ತಾಯಿತ್ತು ನಮ್ಮ ಹತ್ರ. ತುಂಬ ಅಂದರೆ ತುಂಬ ವೆಹಿಕಲ್ಸ್ ಬರ್ತಾಯಿದ್ವು. ಅದರಿಂದ ಈಗ ಲೇಟೆಸ್ಟ್ ಅಬೌವ್ 17 ಮಾಡಲ್ ಏನು ಬರ್ತಾಯಿದೆ, ಸ್ವಲ್ಪ ಕಡಿಮೆ ಬರ್ತಾಯಿದೆ ಇಂಜನ್ ವರ್ಕ್ಸು. ಗಾಡಿ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದೆ. ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇದೆ. ಅದು ವೇಟಿಂಗ್ ಪೀರಿಯಡ್ ಇದೆ ಬುಕ್ಕಿಂಗ್ಗೆ. ನೋಡಿ, ಈಗೆಲ್ಲ ಪಾರ್ಟ್ಸ್ ರಿಮೂವ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ಸ್ಕಿಪ್ ಮಾಡಿಲ್ಲ ಫ್ರೆಂಡ್ಸ್. ನೀವು ಬೇಕಂದರೆ ಆರಾಮಾಗಿ ನೋಡ್ಕೊಬೋದು. ಪಿನ್ ಟು ಪಿನ್ ತೋರಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಇದನ್ನು ನೋಡ್ಕೊಂಡು ನೀವು ಯಾರಾದರೂ ಇಂಜಿನ್ ಮಾಡ್ತೀರಾ ಅಂದ್ರೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಹಲವಾರು ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಫುಲ್ಲು ಫೈಬರ್ ಐಟಮ್ಸ್ ಎಲ್ಲ ರಿಮೂವ್ ಮಾಡಿ ನಮಗೆ ಈಗ ಹೆಡ್ಡು ಮತ್ತು ಪಿಸ್ಟನ್ನು ಬೋರು ಈ ಮೂರು ರಿಮೂವ್ ಮಾಡ್ಕೊಬೇಕು. ಯಾಕಂದರೆ ಪಿಸ್ಟನ್ನು ಹೊಸದು ಹಾಕಬೇಕು, ಹೆಡ್ಡು ರೀಬೋರೇ ಮಾಡ್ತೀವಿ. ಅದಾದಮೇಲೆ ಒಂದು ಓಪನ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಈಗ ಸೈಲೆನ್ಸರ್ ರಿಮೂವ್ ಮಾಡ್ಕೊಬೇಕು. ಸೈಲೆನ್ಸರ್ ನೋಡಿ ಅದರಲ್ಲೇ ಇದೆ. ಸೈಲೆನ್ಸರ್ ರಿಮೂವ್ ಮಾಡಬೇಕು. ಸೈಲೆನ್ಸರ್ ರಿಮೂವ್ ಮಾಡೋದಕ್ಕೆ ಬೋಲ್ಟು ತೆಗಿತಾ ಇದ್ದಾರೆ. ಸೈಲೆನ್ಸರ್ ತೆಗ್ದಾದ್ಮೇಲೆ ಈಗ ನೋಡಿ, ಸೈಲೆನ್ಸರ್ ತೆಗ್ದಾಯ್ತು. ಈಗ ಸೈಲೆನ್ಸರ್ ರಿಮೂವ್ ಆಯಿತು. ಮತ್ತು ನೋಡಿ, ಎಲ್ಲ ಫೈಬರ್ ಐಟಮ್ಸ್ ರಿಮೂವ್ ಆಯಿತು. ನಿಮ್ಗೆ ಕಾಣಿಸ್ತಿದೆಯಲ್ಲ, ಅದೇ ಇಟ್ಟು ಬರುವ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಹೆಡ್ ಅಂದರೆ ಅದು ಈಗ ರಿಮೂವ್ ಮಾಡ್ತಿದ್ದಾರಲ್ಲ, ಅದು ಹೆಡ್ ರಿಮೂವ್ ಆಗ್ತಾ ಇದೆ. ಅದ್ರ ಕೆಳಗಡೆ ಇದೆಯಲ್ಲ, ಅದು ಬೋರು, ಅದೇ ಪಿಸ್ಟನ್ ಹತ್ರ ಬರೋದು. ಪಿಸ್ಟನ್ನು ಮತ್ತು ಬೋರೇ ಮೇನ್ ಇದರಲ್ಲಿ. ಅದು ಮೂವ್ ಆದ್ರೇ ವೆಹಿಕಲ್ ಮೂವ್ ಆಗೋದು. ಅದೇನೇನೋ ಜಾಮ್ ಆಯಿತು ಅಂದರೆ ವೆಹಿಕಲ್ ಮೂವೇ ಆಗಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಇದು ನಾನು ಹೇಳಿದ್ನಲ್ಲ, ಯಾಕೆ ಇದು ಮಾಡಿಸ್ತಿರೋದು, ಯಾಕೆ ವೈಟ್ ಸ್ಮೋಕ್ ಬರೋದು ಅಂತ. ಯಾಕೆ ಯಾವಾಗ ಪಿಸ್ಟನ್ನು ಬೋರು ಸ್ಕ್ರ್ಯಾಚಸ್ ಆಗುತ್ತೆ, ಆ ಗ್ಯಾಪಲ್ಲಿ ಆಯಿಲ್ ಎಲ್ಲ ಆಚೆ ಹೋಗುತ್ತೆ. ಆಯಿಲ್ ಅದೇ ಆಚೆ ಹೋಗಿ ವೈಟ್ ಸ್ಮೋಕ್ ಕನ್ವರ್ಟ್ ಆಗಿ ಆಚೆ ಹೋಗುತ್ತೆ. ಅದು ನೀವು ರೆಡಿ ಮಾಡಿಸ್ಲಿಲ್ಲ ಅಂದರೆ ಅದು
ಆ ಥರ ಪ್ರಾಬ್ಲಮ್ ಬಂದಮೇಲೆ ಸ್ವಲ್ಪ ದಿನಕ್ಕೆ ನಿಮಗೆ ಫುಲ್ ಇಂಜನ್ನೇ ಜಾಮ್ ಆಗುತ್ತೆ. ಆಗ ಫುಲ್ A to Z ಇಂಜನ್ ಮಾಡಬೇಕು. ಕ್ರ್ಯಾಂಕು, ಕ್ಯಾಮ್ ಶಾಫ್ಟು, ಬೇರಿಂಗ್ಸು ಎಲ್ಲ ರಿಪ್ಲೇಸ್ಮೆಂಟ್ ಮಾಡಬೇಕಾಗ. ಈಗ ಪರವಾಗಿಲ್ಲ, ಕಸ್ಟಮರು ಆಯಿಲ್ ಇರೋವಾಗಲೇ ತೊಗೊಂಬಂದಿದ್ದಾರೆ. ಕಂಪ್ಲೇಂಟ್ ಬಂದಿದ್ದ ತಕ್ಷಣವೇ ಅವರು ಈಗ ಬೋರ್ ಬಿಚ್ತಾ ಇದ್ದಾರೆ. ಸಪ್ರೇಟ್ ಮಾಡಿ ಎಲ್ಲ ಯಾವುದೇ ಹಿಡನ್ ಇಲ್ಲ, ಎಲ್ಲ ತೋರಿಸ್ತೀವಿ ಸ್ಟೆಪ್ ಬೈ ಸ್ಟೆಪ್ಪು. ನಿಮಗೂ ಆಸಕ್ತಿ ಇದ್ದರೆ ನೋಡ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ನಮ್ಮ ಹತ್ರ ತೊಗೊಂಬನ್ನಿ. ಪಿನ್ ಟು ಪಿನ್ ಯಾವ ಥರ ಮಾಡ್ತಾಯಿದ್ದೀವಿ ನೋಡಿ, ವೀಡಿಯೋ ಮಾಡಿ ತೋರಿಸ್ತೀವಿ. ನಿಮಗೆ ವೀಡಿಯೋ ಮಾಡಿ ಕಳಿಸ್ತೀವಿ, ಫೋಟೋಸ್ ಕಳಿಸ್ತೀವಿ. ನಾವು ಯಾವುದೇ ಥರ ಅದು ಏನು ಪಾರ್ಟ್ ಹಾಕಿದ್ವಿ ಅಷ್ಟಕ್ಕೆ ಮಾತ್ರ ಚಾರ್ಜ್ ಮಾಡ್ತೀವಿ. ನೋಡಿ, ಟೈಮಿಂಗ್ ಚೈನ್ ಬಿಚ್ಕೊಬೇಕು. ಇದರಲ್ಲಿ ಒಂದು ಚಿಕ್ಕದು ಚೈನ್ ಬರುತ್ತೆ, ಟೈಮಿಂಗ್ ಚೈನ್ ಅಂದ್ಬಿಟ್ಟು. ಟೈಮಿಂಗ್ ಚೈನ್ ರಿಮೂವ್ ಮಾಡಿ ಮತ್ತು ಹೆಡ್ ಸಪ್ರೇಟ್ ಮಾಡಬೇಕು, ಕೋರ್ ಸಪ್ರೇಟ್ ಮಾಡಬೇಕು, ಪಿಸ್ಟನ್ನು ಸಪ್ರೇಟ್ ಮಾಡಬೇಕು. ನೋಡಿ, ನಮ್ಮ ಮೆಕ್ಯಾನಿಕ್ ತೋರಿಸ್ತಾ ಇದ್ದಾರೆ ಯಾವ ಥರ ಮಾಡಬೇಕು ಅಂತೆಲ್ಲ. ನಿಮಗೆ ಇದು ಪಾರ್ಟ್ 1 ಯಾವ ಥರ ರಿಮೂವ್ ಮಾಡೋದು ವಿಡಿಯೋ ಹಾಕಿದ್ದೀನಿ. ಪಾರ್ಟ್ 2ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದು ಸಿಗುತ್ತೆ ನೋಡಿ. ಪಾರ್ಟ್ 2 ಯಾವ ಥರ ಫಿಟ್ಟಿಂಗ್ ಮಾಡೋದು ಎಲ್ಲ, ಇದು ಲೇತ್ಗೆಲ್ಲ ತೊಗೊಂಡೋಗ್ಬೇಕು, ಬೋರು ಲೇತ್ಗೆ ತೊಗೊಂಡೋಗ್ಬೇಕು, ಪಿಸ್ಟನ್ ಹೊಸದು ತೊಗೊಂಬಂದು ಅದನ್ನು ಸೆಟ್ ಮಾಡಿಸ್ಬೇಕು. ಲೇತಲ್ಲಿ ಇಷ್ಟು ಕೆಲಸ ಎಲ್ಲ ಇರುತ್ತೆ. ಅದೆಲ್ಲ ಆದಮೇಲೆ ಫಿಟ್ಟಿಂಗ್ ಮಾಡೋದು. ಅದಕ್ಕೋಸ್ಕರ ಇದು ರಿಮೂವ್ ಮಾಡೋದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫಿಟ್ಟಿಂಗ್ ಮಾಡೋದು ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ಯಾವ ಥರ ಫಿಟ್ ಮಾಡೋದು ವಿಡಿಯೋ ಸಿಗುತ್ತೆ ನಿಮಗೆ. ಈಗ ಇದೇ ಮೇಯ್ನ್, ನಿಮಗೆ ಇಂಜಿನಲ್ಲಿ ಮೇಯ್ನ್ ಪಾರ್ಟ್ಸ್ ಏನೇನು ಬರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ. ಇದು ಇಂಜನ್ ಸೀಲ್ಡ್ ಇಂಜಿನಲ್ಲಿತ್ತು. ಇನ್ನು 18,000 ಓಡಿದೆ ಅಷ್ಟೇ. ಈಗಲೇ ಫಸ್ಟ್ ಟೈಮ್ ರಿಮೂವ್ ಮಾಡ್ತಿರೋದು. ಅವ್ರಿಗೂ ಪಾಪ ಬೇಜಾರಾಗಿದೆ, ಕಡಿಮೆ ಕಿಲೋಮೀಟ್ರ್. ಪಾಪ ಅವ್ರಿಗೆ ಐಡಿಯಾ ಇರಲಿಲ್ಲ ವೆಹಿಕಲ್ ಬಗ್ಗೆ. ಎಲ್ಲ ಸ್ವಲ್ಪ ಅವ್ರಿಗೂ ತಿಳಿಸ್ಕೊಟ್ಟು ತಗೊಂಡಿದ್ದೀವಿ ಸರ್ವಿಸ್ ಮಾಡೋದಕ್ಕೆ. ಅವ್ರದ್ದು ಮಿಸ್ಟೇಕ್ ಅಂತ ಹೇಳೋಕ್ಕಾಗಲ್ಲ. ನಾನು ಏನೇ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ತು. ಇದು ಸ್ವಲ್ಪ ಫಾಲ್ಟ್ ಬಂತು, ಆಕ್ಸೆಸ್ ಒಂದು ಬೋಲ್ಟ್ ಪಿಚ್ಚಿಲ್ಲ ನೋಡೋ ಅಲ್ಲಿ. ಓಕೆ, ನೋಡಿ ರಿಮೂವ್ ಆಯಿತು. ನಿಮ್ಗೆ ಕಾಣಿಸ್ಬೋದು ಒಂದು ಚಿಕ್ಕದು ಚೈನು, ಟೈಮಿಂಗ್ ಚೈನು. ನೋಡಿ, ಇದು ಟೈಮಿಂಗ್ ಚೈನು. ನೋಡಿ, ಪಿಸ್ಟನ್ ಬರ್ತಾ ಇದೆ ಆಚೆ. ಟೈಮಿಂಗ್ ಚೈನ್ ಏನು ಪ್ರಾಬ್ಲಮ್ ಇಲ್ಲ, ಅದು ಹೊಸದು ಹಾಕ್ತೀವಿ. ನೋಡಿ, ಪಿಸ್ಟನ್ ಕಾಣಿಸ್ತಿದ್ಯಾ? ಪಿಸ್ಟನ್ನು ನೋಡಿ, ಬೋರ್ ಇದೆ. ಬೋರು ಇದನ್ನು ಲೇತಲ್ಲಿ ರೀಬೋರ್ ಮಾಡಿಸ್ಬೇಕು. ಪಿಸ್ಟನ್ ನೋಡಿ ಅಲ್ಲಿದೆ, ಅದು ಸ್ಕ್ರ್ಯಾಚಸ್ ಆಗಿರುತ್ತೆ ನೋಡಿ, ಕಾಣಿಸ್ತಿದೆಯಾ ಫ್ರಂಟ್ ಸ್ಕ್ರ್ಯಾಚಸ್ಸು? ಆ ಬ್ಲ್ಯಾಕ್ ಕಲರ್ ಮಾರ್ಕ್, ಅದೇ ಸ್ಕ್ರ್ಯಾಚಸ್ ಆಗಿರೋದಕ್ಕೋಸ್ಕರನೇ ಅದು ಆ ಗ್ಯಾಪಲ್ಲಿ ನಿಮಗೆ ಆಯಿಲ್ ಹೊರಗಡೆ ಹೋಗೋದು. ಇಂಜಿನಲ್ಲಿ ಆಯಿಲ್ ಯಾವಾಗ ಖಾಲಿ ಆಗುತ್ತೆ, ಇಂಜನ್ ಫುಲ್ ಸೀಸ್ ಆಗುತ್ತೆ. ಈ ಕಸ್ಟಮರು ಏನೋ ಸ್ವಲ್ಪ ಜಲ್ದಿನೇ ತೊಗೊಂಬಂದರು, ಆಯಿಲ್ ಸ್ವಲ್ಪನೇ ಇತ್ತು. ಇವರು ಇನ್ನೂ ಒಂದು ಸ್ವಲ್ಪ ಓಡಿಸಿದ್ರೆ ವೆಹಿಕಲ್ ಫುಲ್ ಸೀಸ್ ಆಗ್ತಾಯಿತ್ತು. ಅವಾಗ ಇವ್ರಿಗೆ ನೋಡಿ, ಇದು ಬೋರರ್ ಒಳಗಡೆನೂ ಸ್ಕ್ರ್ಯಾಚಸ್ ಆಗಿರುತ್ತೆ. ಇದು ಗ್ಯಾಪಲ್ಲೇ ಆಯಿಲ್ ಹೊರಗಡೆ ಹೋಗುತ್ತೆ. ಇದನ್ನು ಲೇತಲ್ಲಿ ಕೊಟ್ಟು ಪಿಸ್ಟನ್ ಹೊಸದಾಕಿ ಲೇತಲ್ಲಿ ಕೊಟ್ಟು ಇದನ್ನು 2 ಸೆಟ್ ಮಾಡಿಸಿ ರೀಬೋರ್ ಮಾಡಿಸ್ಬೇಕು. ಬೇಕಾದರೆ ಹೊಸದು ಹಾಕ್ಬೋದು, ಕಾಸ್ಟ್ಲಿ ಆಗುತ್ತೆ. ರೀಬೋರ್ ಮಾಡಿಸ್ಬೋದು, ಯಾಕಂದರೆ ಫಸ್ಟ್ ಶೀಲ್ಡ್ ಇಂಜಿನಲ್ಲಿದೆ. 3 ರಿಂದ 4 ಸತಿ ರೀಬೋರ್ ಮಾಡ್ಬೋದು. ನೋಡಿ, ಇದೆ ಪಿಸ್ಟನ್ನು, ಅದನ್ನು ಇದು ರಿಪ್ಲೇಸ್ಮೆಂಟ್ ಮಾಡಬೇಕು, ಹೊಸ ಪಿಸ್ಟನ್ ಹಾಕಬೇಕು. ಪಿಸ್ಟನ್ ರಿಮೂವ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾವ ಥರ ರಿಮೂವ್ ಮಾಡೋದು ವಿಡಿಯೋ ಹಾಕಿದ್ದೀನಿ, ಯಾವ ಥರ ಫಿಟ್ ಮಾಡೋದು ಪಾರ್ಟ್ 2ನಲ್ಲಿ ತೋರಿಸ್ತಾ ಹೋಗ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.